ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMJ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ನೋಡೋಣ, ತೀರ್ಮಾನಗಳು ಏನಾಗಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಿನ್ನೆ ಎರಡು ಡಿಸ್ಕಷನ್ ಮಾಡಿದ್ದಾರೆ ಎರಡು ವಿಷಯದ ಬಗ್ಗೆ. ಯಾವುದಂತ ನೋಡೋಣ. ಒಂದನೇದು SC ಕಮ್ಯುನಿಟಿದು ಇಂಟರ್ನಲ್ ರಿಸರ್ವೇಷನ್ ಮಾಡಿದ್ರಲ್ಲ, ಒಳ ಮೀಸಲಾತಿ, ಅದರದ್ದು ಒಂದು ಚರ್ಚೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಸೆಕೆಂಡ್ ಒನ್ನು 50% ಮಾಡಬೇಕು ಅಥವಾ 56% ಇತ್ತಲ್ಲ ಅದರದ್ದು 56% ಅಥವಾ 50%. ಇದು ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿನೂ ಡಿಸ್ಕಷನ್ ಆಗಿದ್ದು ಎರಡೂ. ಲಾಸ್ಟ್ ಮೀಟಿಂಗಲ್ಲಿ ಏನು ಮಾಡಿದ್ರು ಅಂದರೆ, ಕ್ಯಾಬಿನೆಟ್ ಮೀಟಿಂಗಲ್ಲಿ SC ಇಂಟರ್ನಲ್ ರಿಸರ್ವೇಷನ್ ಮಾಡಿದ್ರಲ್ಲ ಒಳ ಮೀಸಲಾತಿನ, ಅದನ್ನು ಕೈ ಬಿಡಬೇಕಾ ಅಂತ ಇತ್ತು. ಯಾಕಂದರೆ ಇವಾಗ 56%ಗೆ ಕೋರ್ಟ್ ತಡೆ ಕೊಟ್ಟಿದೆ. ಸೊ ಅದನ್ನು 50%ಗೆ ಡೌನ್ ಮಾಡಿದ್ರೆ ಒಳ ಮೀಸಲಾತಿನ ಕೈ ಬಿಡಬೇಕಾಗುತ್ತೆ. ಯಾಕಂದರೆ ಒಳ ಮೀಸಲಾತಿ ಮಾಡಿರೋದು 17%ಗೆ, ಇವಾಗ 50%ಗೆ ಡೌನ್ ಮಾಡಿದ್ರೆ ಇದು 15% ಆಗುತ್ತೆ. ಸೊ ಇದನ್ನು ಕೈ ಬಿಡಬೇಕಾ ಅಂತ ಇತ್ತು. ಇನ್ನೊಂದೇನೆಂದರೆ, 56%ಗೆ ಕೋರ್ಟ್ ತಡೆ ಕೊಟ್ಟಿರೋದ್ರಿಂದ 56%ನ ಬಿಟ್ಟು 50%ಗೆ ನೋಟಿಫಿಕೇಷನ್ ಮಾಡಬೇಕಾ ಅಂತ ಇತ್ತು. ಹಳೆ ಮೀಸಲಾತಿ ಇತ್ತಲ್ಲ ಫಸ್ಟು, ಅದನ್ನು ಮಾಡಬೇಕಾ ಅಂತೇಳಿ ಇವೆರಡೂ ಡಿಸ್ಕಷನ್ ಮಾಡಿದ್ದಾರೆ. ನೀನೆ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ, ಏನು ತೀರ್ಮಾನ ಆಗಿದೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಂದರೆ, ಒಳ ಮೀಸಲಾತಿ ನೋಡಿ, ಫಸ್ಟ್ ಇಲ್ಲೇ ಬಂದಿದೆ ನಾವು ಆರ್ಟಿಕಲಲ್ಲಿ, SC ಒಳ ಮೀಸಲಾತಿ ಜಾರಿ ವಿಧೇಯಕ್ಕೆ ಅಸ್ತು ಅಂತ ಬಂದಿದೆ. ಇದು ನಿನ್ನೆ ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡಿರೋದು. ಅಂದರೆ ಬಿಲ್ ಪಾಸ್ ಮಾಡ್ತಾರಂತ ಇದೆ. ಅಂದರೆ SC ಇಂಟರ್ನಲ್ ರಿಸರ್ವೇಷನ್ನು ಕಂಟಿನ್ಯೂ ಮಾಡ್ತಾರೆ, ಹಿಂದಕ್ಕೆ ತಗೊಳ್ಳಲ್ಲ. 17% ಏನಿದೆಯಲ್ಲ ಅದೇ ಕಂಟಿನ್ಯೂ ಆಗುತ್ತೆ, ಡೋಂಟ್ ವರಿ. 17%ನೇ ಕಂಟಿನ್ಯೂ ಆಗುತ್ತೆ, ವಾಪಸ್ ತೊಗೊಳ್ಳಲ್ಲ. ಯಾಕಂದರೆ 15% ಮಾಡಿದ್ರೆ ಮತ್ತೆ ಕಮ್ಯುನಿಟಿನ ಅಪೋಸ್ ಹಾಕೋಬೇಕಾಗತ್ತೆ. ಅದನ್ನು ಡಿಸಿಷನ್ನ ತೊಗೊಂಡಿದ್ದಾರೆ. 15% ಮಾಡಿದ್ರೆ ಅದು ಅಪೋಸ್ ಆಗುತ್ತೆ. ಇದನ್ನೇ ಕಂಟಿನ್ಯೂ ಮಾಡೋಣ. ನಮ್ಮದೇನು ಒಳ ಮೀಸಲಾತಿ ನಾಗಮೋಹನ್ ದಾಸ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ಇವರು ತಿದ್ದುಪಡಿ ಮಾಡಿ ಚೇಂಜಸ್ ಮಾಡಿ 6.5% ಅಂತ ಮಾಡಿದ್ದಾರೆ. ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಇವಾಗ. ಮತ್ತು ಅಲ್ಮಾರಿ ಸಮುದಾಯಕ್ಕೆ 1% ಕೊಡಬೇಕಂತ ಅವರೂ ಹೋರಾಟ ಮಾಡ್ತಿದ್ದಾರೆ. ಮತ್ತು ಲಂಬಾಣಿ ಕಮ್ಯುನಿಟಿದವರು ಅವ್ರಿಗೂ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡು ನೋಡಿಲ್ಲಿ, ಇದರಿಂದ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಈ ಬಗ್ಗೆಯೂ ಚರ್ಚೆ ನಡೆಸಿದ್ದು, ಕೆಲ ಸಮುದಾಯಗಳು ವರ್ಗೀಕರಣ ಬದಲು ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಧೇಯಕ್ಕೆ ಅಂಗೀಕಾರ ಪಡೆಯಲು ಸಚಿವ ಸಂಪುಟ ತೀರ್ಮಾನಿಸಲಾಗಿದೆ. ಅಂದರೆ ಎಲ್ಲರನ್ನೂ ಸಮಾಧಾನ ಮಾಡಿ ಏನು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನು ಬಿಲ್ನ ಪಾಸ್ ಮಾಡ್ತಾರೆ. ಈ 17%ನೇ ಕಂಟಿನ್ಯೂ ಆಗುತ್ತೆ, ಓಕೆನಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ 56%. ಎರಡನೇದು ಯಾವುದಂದರೆ 56% ಇತ್ತಲ್ಲ, ಇದಕ್ಕೆ 56%ಗೆ ಕೋರ್ಟ್, ಇವಾಗ ಹೈಕೋರ್ಟು ತಡೆ ಕೊಟ್ಟಿದೆ. ಇದಕ್ಕೆ ಏನು ಮಾಡಬೇಕಂದ್ರೆ, ಯಾಕಂದರೆ ಹೋರಾಟಗಳು ತುಂಬ ಮಾಡ್ತಿದ್ದಾರೆ. ಯಾಕಂದರೆ 2 ವರ್ಷ 3 ವರ್ಷದಿಂದ ನೋಟಿಫಿಕೇಷನ್ ಮಾಡಿಲ್ಲ ಅಂತೇಳಿ. ಸೊ ನಿನ್ನೆ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದರೆ 50%ಗೆ ಮಾಡಿದ್ರೆ ಓಕೆ ಆಗುತ್ತಾ, ಇದಕ್ಕೆ ಏನೇನು ತೊಂದರೆಗಳಾಗ್ಬೋದು ಅಂತೇಳಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡಿದ್ರು. ಬಟ್ ಚರ್ಚೆ ಮಾಡ್ತೀವಿ, ಯಾವ್ದು ಫೈನಲ್ ಅಂತ ಹೇಳ್ತೀವಿ ಅಂತಂದಿದ್ರು. ಇದನ್ನು ಕೈ ಬಿಟ್ಟಿದ್ದಾರೆ. 50% ಮಾಡಲ್ಲ, ಇವಾಗ 56%ನೇ ಕಂಟಿನ್ಯೂ ಮಾಡ್ತಾರೆ. ನೋಡಿಲ್ಲಿ, 56% ಮೀಸಲಾತಿ ಜಾರಿಗಾಗಿ ಕಾನೂನು ಹೋರಾಟ, ಸಂಪುಟ ನಿರ್ಧಾರ. ಅಂದರೆ ಇದನ್ನೇ ಲೀಗಲ್ಲಾಗಿ ಫೈಟ್ ಮಾಡಿ ಉಳಿಸ್ಕೊಂಡು 56%ನೇ ಜಾರಿ ಮಾಡ್ತಾರೆ, ಕಂಟಿನ್ಯೂ ಆಗುತ್ತೆ. ಮತ್ತು ಇದಕ್ಕೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, 9th ಶೆಡ್ಯೂಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಕೇಂದ್ರ ಸರ್ಕಾರಕ್ಕೆ ಪ್ರೆಷರ್ ಹಾಕ್ತೀವಿ, ಒತ್ತಾಯ ಮಾಡ್ತೀವಿ, ಇದನ್ನು ಆ್ಯಡ್ ಮಾಡಿ ಅಂತೇಳಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಒಪ್ಕೋತಾರೆ ಏನು ಗೊತ್ತಿಲ್ಲ. ಸೊ ಇದು ಕ್ಲಿಯರ್ ಆದಮೇಲೆ 56% ಇಟ್ಕೊಂಡೇ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತವೆ. ಬಟ್ ಇನ್ನೂ ಎಷ್ಟು ದಿನ ಹೋಗುತ್ತಂತ ಗೊತ್ತಿಲ್ಲ. ಯಾಕಂದರೆ ಇನ್ನೂ 1.5 ತಿಂಗಳ, ಹೆಚ್ಚು ಕಡಿಮೆ 1.5 ತಿಂಗಳು ಇದೆ ಇನ್ನೂ. ಯಾವುದಂದರೆ ನೆಕ್ಸ್ಟ್ ಕೋರ್ಟ್ ಹೇರಿಂಗ್ ಯಾವಾಗಂದರೆ ಇನ್ನೂ 1.5 ತಿಂಗಳು ಇರೋದರಿಂದ, ಸೊ ಇನ್ನೂ 2-3 ತಿಂಗಳು ನೋಟಿಫಿಕೇಷನ್ ಆಗೋದು ಡೌಟು. ಯಾಕಂದರೆ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಅವರು. 56% ಇದೆಯಲ್ಲ, ಇದನ್ನು ಕ್ಲಿಯರ್ ಮಾಡಿದ ಮೇಲೇ ನೆಕ್ಸ್ಟ್ ನೋಟಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. 50% ಮಾಡ್ಬೋದಾಗಿತ್ತು, ಬಟ್ 2 ಕಮ್ಯುನಿಟಿನ ಅಪೋಸ್ ಹಾಕೋಬೇಕಾಗುತ್ತೆ, 2 ಸಮುದಾಯನ. ಯಾಕಂದರೆ 6% ತೆಗಿಬೇಕಾಗತ್ತಲ್ಲ, ಅದರ ಸಲುವಾಗಿ ಇದನ್ನು ಕೈ ಬಿಟ್ಟಿದ್ದಾರೆ. 56%ನೇ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇನ್ನೂ 2-3 ತಿಂಗಳು ನೋಟಿಫಿಕೇಷನ್ ಡೌಟು. ಇದಾದಮೇಲೆ ನೋಟಿಫಿಕೇಷನ್ ಆಗ್ತವೆ, ಓಕೆನಾ. ಮತ್ತು ಇವಾಗ ಆಲ್ರೆಡಿ ಏನು ಪ್ರೊಸೆಸಿಂಗಲ್ಲಿ ಇದಾವಲ್ಲ, PDO, ಗ್ರೂಪ್ B, ಗ್ರೂಪ್ C ಏನಿದಾವಲ್ಲ ಅವು ಕಂಟಿನ್ಯೂ ಆಗ್ತವೆ. KSನೂ ಕೂಡ ಕಂಟಿನ್ಯೂ ಆಗುತ್ತೆ, ಓಕೆನಾ. ಹಳೇದು ಯಾವುದಕ್ಕೂ ತೊಂದರೆ ಇಲ್ಲ. ಹೊಸ ನೋಟಿಫಿಕೇಷನ್ಗೆ ಇನ್ನೂ ಒಂದು 2-3 ತಿಂಗಳು 3-4 ತಿಂಗಳು ಹೋದರೂ ಹೋಗ್ಬೋದು, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.